ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನೆಲ್ನ ಪ್ರೀತಿಯ ವೀಕ್ಷಕರೇ, ಬೆಳಗಿನ ತಿಂಡಿ ಅಂದ ಕೂಡಲೇ ನಮಗೆ ಕ್ವಿಕ್ಕಾಗಿ ಆಗೋ ಚಿತ್ರಾನ್ನನೇ ನೆನಪಾಗುತ್ತೆ. ಹಲವಾರು ಬಗೆಯ ಚಿತ್ರಾನ್ನದಲ್ಲಿ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದಕ್ಕೆ ಮಾತ್ರ ಒಗ್ರೊಗ್ರು, ಆದರೆ ಆರೋಗ್ಯವಾದ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನನ ಒಗ್ರಿಲ್ದೇ ಇರೋ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ನಾನಿವತ್ತು ತಿಳಿಸ್ತಾ ಇದ್ದೀನಿ. ನೀವಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನ ಪೂರ್ತಿಯಾಗಿ ನೋಡಿ. ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ 5 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಮೊದಲೇ ಉಪ್ಪು ನೀರಲ್ಲಿ ನೆನೆಸಿ ವಾಶ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ. ಬೀಜನ ತೆಗೆದುಬಿಡಿ. ಹಾಗೆ ನೆಲ್ಲಿಕಾಯಿ ಮೇಲ್ಗಡೆ ಏನಾದರೂ ಕಂದು ಬಣ್ಣದಲ್ಲಿದ್ದರೆ ಅದನ್ನು ಸಹ ಬಿಸಾಡಿಬಿಟ್ಟು ಬಾಕಿ ಎಲ್ಲ ನೆಲ್ಲಿಕಾಯಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡು ಬರ್ತೀನಿ. ಸ್ವಲ್ಪ ಕೂಡ ನೀರನ್ನು ಬಳಸಬಾರ್ದು. ಬಳಸದೇ ಇರೋದ್ರಿಂದ ನಾವು ಗೊಜ್ಜನ್ನು ಹೆಚ್ಚು ಕಾಲ ಇಡಬಹುದು. ನೋಡಿ, ಈಗ ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ತರಿತರಿಯಾಗಿದೆ, ತುಂಬ ಪೇಸ್ಟ್ ಆಗೋದಿಲ್ಲ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಂತರ ಚಿತ್ರಾನ್ನದ ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೇಕು. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಅದಕ್ಕೆ 40 ml ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ರಿಫೈನ್ಡ್ ಆಯಿಲ್ನ ಬಳಸಿದ್ದೀನಿ ನಾನು. ಚಿತ್ರಾನ್ನದ ಒಗ್ಗರಣೆ ಮಾಡೋದಕ್ಕೂ ಮೊದಲು ಸ್ವಲ್ಪ ಕಡಲೆಕಾಯಿ ಹಾಗೆ ಸ್ವಲ್ಪ ಗೋಡಂಬಿನ ಪ್ರತ್ಯೇಕವಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಚಿತ್ರಾನ್ನ ಮಾಡುವಾಗ ಗೊಜ್ಜಲ್ಲೇ ನಾವು ಹಾಕ್ಬಿಟ್ರೆ 2 ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ 1 ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ನಿಮಗೆ ಹೆಚ್ಚು ಬೇಕು ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಹಿಂಗು, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಹಾಕ್ಕೊಳ್ಬೇಕು. ನಾನಿಲ್ಲಿ 3ರಿಂದ 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಎಲ್ಲವನ್ನೂ ಸಹ ಕೆಂಪಗಾಗೋವರೆಗೂ ಸಹ ಫ್ರೈ ಮಾಡ್ಕೊಳ್ಬೇಕು. ನಂತರ ಬೆಟ್ಟದ ನೆಲ್ಲಿಕಾಯಿನ ರುಬ್ಕೊಂಡಿದೆ ಅಲ್ವಾ, ಅದನ್ನು ಸಹ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು. ಹುಳಿ ಅಂಶ ಹಾಗೆ ಒಗ್ಗರಂಶ ಹೋಗಬೇಕು ಅಂದರೆ ಒಂದು 6ರಿಂದ 7 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದಷ್ಟು ಹೆಚ್ಚಿಗೆ ದಿನ ಬಾಳಿಕೆ ಬರುತ್ತೆ. ಅಂದರೆ 2-3 ದಿನ ಫ್ರಿಡ್ಜ್ನಲ್ಲಿ ಇಡ್ದೇ ಹೊರಗಡೆನೆ ನಾವು ಇಡ್ಬೋದು. ಯಾವುದೇ ರೀತಿ ಹಾಳಾಗೋದಿಲ್ಲ ಗೊಜ್ಜು. ಇದಾದಮೇಲೆ ಕಲರ್ಗೆ ಅರಿಶಿನ ಹಾಕ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಅರಿಶಿನ ಹಾಕಿದ್ಮೇಲೂ ಸಹ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಹಾಗೆ ನೆಲ್ಲಿಕಾಯಿನ ಒಗ್ರೊಗ್ರಂಶ ಎಲ್ಲ ಹೋಗಬೇಕು ಅಂದರೆ 1 ಚಮಚದಷ್ಟು ಸಕ್ಕರೆನ ಹಾಕಿ ಅದು ಸಹ ಕರ್ಗೋವರೆಗೂ ಸಹ ನಾವು ಫ್ರೈ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. ಹಸಿ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಕಾಯಿನ ಹೆಚ್ಚಿಗೆ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ. ಸ್ಟವ್ನ ಸ್ವಿಚ್ ಆಫ್ ಮಾಡಿ ಫ್ರೈ ಮಾಡ್ಕೊಂಡಂತಹ ಕಡಲೆಕಾಯಿ ಹಾಗೆ ಗೋಡಂಬಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಆರೋಗ್ಯಕರವಾದ ಹಾಗೆ ರುಚಿಯಾದಂತಹ ಬೆಟ್ಟದ ನೆಲ್ಲಿಕಾಯಿಯ ಚಿತ್ರಾನ್ನದ ಗೊಜ್ಜು ಸಿದ್ಧವಾಗಿದೆ. ಇವಾಗ ಗೊಜ್ಜನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನಂತರ ಗೊಜ್ಜನ್ನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಉದ್ರಾಗಿ. ಅದನ್ನು ಒಂದು ಪ್ಯಾನ್ಗೆ ಹಾಕಿ ಆರೋದಕ್ಕೆ ಬಿಟ್ಟಿದ್ದೀನಿ. ಪೂರ್ತಿಯಾಗಿ ಆರಬೇಕು. ಅನ್ನ ಆರೋದಕ್ಕೂ ಮೊದಲೇ ಗೊಜ್ಜು ಹಾಕಿ ಕಲಿಸ್ಬಿಟ್ರೆ ಮುದ್ದೆ ಥರ ಅನಿಸುತ್ತೆ, ರುಚಿಯೆಲ್ಲ ಹೊರಟೋಗುತ್ತೆ. ನೋಡಿ, ಇವಾಗ ಅನ್ನ ಆರಿದೆ. ನೆಲ್ಲಿಕಾಯಿ ಗೊಜ್ಜನ್ನ ಏನು ಮಾಡಿಟ್ಕೊಂಡಿದ್ವಿ ಈ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕು. ಬೇಗ ಕಲಿಸ್ಬಿಟ್ರೆ ಅನ್ನ ಎಲ್ಲ ಒಡೆದೋಗುತ್ತೆ. ಅದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ನ ಹಚ್ಚಿ 1 ನಿಮಿಷ ನಿಮ್ಗೇನಾದರೂ ಬೇಕಾದರೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಸರ್ವ್ ಮಾಡಬಹುದು. ಸರ್ವ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇನ್ನೊಂದು ಸ್ವಲ್ಪ ಕಡಲೆಕಾಯಿನೂ ಸಹ ಹುರ್ಕೊಂಡು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇವಾಗ ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಸವಿಲಿಕ್ಕೆ ಸಿದ್ಧವಾಗಿದೆ. ವೀಕ್ಷಕರೇ, ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ಸಹ ರುಚಿಯಾದಂತಹ ಚಿತ್ರಾನ್ನವನ್ನು ಹೇಗೆ ಮಾಡಬಹುದು ಅಂತ ನೋಡಿದ್ರಿ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.